ಶರ್ಮಿಳಾ, ಈ ನಿನ್ನ ಅಂಗ ಸೌಂದರ್ಯವನ್ನು ನಾನು ಎಷ್ಟು ವರ್ಣಿಸಿದ್ರು ಕಡಿಮೆ. ಕೆಂಗುಲಾಬಿ ಅಂತ ಹೊಳೆಯುವ ನಿನ್ನ ಕೆಂದುಟಿ, ಮುಂಗುರುಳಿಂದ ತುಂಬಿ ನಿಂತಿರುವ ನಿನ್ನ ಕೇಶರಾಶಿ, ತುಂಡು ಗರಗಂದಿರುವ ನಿನ್ನ ಮೈಮೇಲಿರುವ ರೋಮಗಳು, ಪರ್ವತದ ನೆತ್ತಿಯ ತುದಿಯಿಂದ ಹರಿಯುವ ಜರಿಯಂತಿರುವ ನಿನ್ನ ಸೊಂಟ, ಮಂದವಾಗಿ ಉರಿಯುವ ಹಣತೆಯಲ್ಲಿ ಹಿಮದಂತೆ ಕಾಣುವ ನಿನ್ನ ಮೈ ಬಣ್ಣವನ್ನು ನೋಡ್ತಾ 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 ಇದ್ರೆ ಸದಾ ಈ ಕಣ್ಣುಗಳಿಂದ ಹಾಗೇ ನಿನ್ನನ್ನು ನೋಡ್ಬೇಕನ್ನಿಸ್ತಾ ಇದೆ. ನೋಡುವ ಕಣ್ಣುಗಳಲ್ಲೇ ನಿನ್ನನ್ನು ಬಿಗಿದೊಪ್ಪಿಕೊಳ್ಳಬೇಕೆನ್ನುವ ಆಸೆ. ಚಿನ್ನ, ನೀನಿಡುವ ಹೆಜ್ಜೆಯ ನಾಲಿಗೆ ನನ್ನೆದೆ ಬಾಗಿಲು ತೆಗೆದುಕೊಳ್ಳುತ್ತೆ. ನೀನು ನನ್ನವರಾಗಬೇಕೆಂದು ನಿನ್ನ ಬೆಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ಈ ನನ್ನ ರಸದುಡಿಗಳಿಂದ. ಗಗನ ನಕ್ಷತ್ರಗಳ ಶಬ್ದಗಳನ್ನಾಗಿ ಮಾಡಿಕೊಂಡು, ಮುಗಿಲನ್ನ ಹಾಳೆಯಾಗಿ ಮಾಡಿಕೊಂಡು, ಕವಿ ಕಲ್ಪನೆಯಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ಕೂರಿಸಿ ತರದ ಕತೆ ಬರೆಯುವ ಮಾಂತ್ರಿಕನೆಂದರೆ ಅದು ಕವಿ ಮಾತ್ರ. ನೀವು ಕವಿಯಾಗಿ ವರ್ಣನೆ ಮಾಡೋದು ಮೊದಲು ನಿಲ್ಲಿಸಿ. ನಾವೀಗ ಎಷ್ಟು ದಿನ ಅಂತ ಕಾಲ ಕಳಿಬೇಕು? ಆದಷ್ಟು ಬೇಗ ನೀವು ನನ್ನ ಮದುವೆ ಹಾಕಾಗ್ಬಾರ್ದು? ಓಹೋ, ಹೀಗೋ ಸಮಾಚಾರ. ಮತ್ತೆ ಅಲ್ಚಿನ, ಹೇಗೋ ಊರು ಬಿಟ್ಟು ಲಾಂಗ್ ಡ್ರೈವ್ ಬಂದಿದ್ದೀವಿ. ಹಿಂದೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು 5 ಸ್ಟಾರ್ ಹೋಟೆಲ್ನಲ್ಲಿ ಪ್ರಥಮ ರಾತ್ರಿ ಮುಗಿಸೋಣ ಏನಂತೀಯ? ನೀವೇ ತುಂಬಪ್ಪ ಅಷ್ಟು ಅಂತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಮೇಜರ್ ಸೂರ್ಯ ಅವರಿಗೆ ಜಯವಾಗಲಿ. ಸರ್ ನಾನೊಂದು ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬಾ ಅಭಿಮಾನಿಯಾಗಿರ್ತೀನಿ. ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ಮೇಲೆ ನಾನು ಹುಟ್ಟೂರು ಜನರು ಸೇವೆ ಮಾಡ್ತಿರ್ತಿ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಸರ್, ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ದೀವಿ ಸರ್. ಏನು ಸರ್, ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನಂಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ, ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ಸರ್, ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ, ರೋಡ್ಗಳಾದವು. ಆಸ್ಪತ್ರೆಗಳಿದ್ದಿಲ್ಲ ಸರ್, ಆಸ್ಪತ್ರೆಗಳಾದವು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ ಒಂದೇ ಕ್ಯಾಶು 2 ಪ್ಯಾಡ್ ಬಾರಿಸ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ 2. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲ ಸಂಸ್ಕಾರದ ಬೀಜವನ್ನು ಬಿತ್ತಿದಳು. ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರೆಲ್ಲ ಅನುಭವದ ಪಾಠವನ್ನು ಹೇಳಿಕೊಟ್ರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ. ದಂಡೆ ಮುಟ್ಟಿಸ್ಬಿಡುವ. ಎಲ್ಲಿ ನಿಂದಿರಿಸ್ಬೇಕಂತ ಗೊತ್ತಾಗಲಿಲ್ಲ. ಹಂಪ ಬಂತಾನ ಅಲ್ಲಿ. ಒಂದು ವಿಷಯ 100 ಜನಕ್ಕೆ ತಿಳಿಸಲೇಬೇಕು. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ನಾನು ಹುಟ್ಟೂರು ಬಳ್ಳೂರು ಪ್ಲಾಟ್ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದಲೇ ಊರಿಂದ ಆಯಾಸವಾಗಿ ಬಂದಿದ್ದೀರಿ. ಒಂದ್ ಹಂಡೆ ನೀರು ಕಾಸಿದ್ದೀನಿ, ಮೊದಲು ಜಳಕ ಮಾಡಿ. ಸ್ನಾನ ಆಮೇಲೆ ಮಾಡಿದ್ರೆ ಆಯ್ತು. ಸ್ನೇಹಿತರು ಮನೆಯವರೆಗೆ ಬಂದಿದ್ದಾರೆ, ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ ಸಟ್ಟು ನಂಗೆ ಬೇಕು ಸರ್. ಯಾವ ಸಟ್ ಲೇಟ್ ಹಾಕಳೆ? ಹಪಲ್ ಸಟ್ ಕೊಡಸ್ರಿ ಅವ್ನಿಗೆ. ಆಪಲ್ ಸಟ್ ಕೊಡಸ್ರಿ. ಸೋನನ್ ಜೋಡಿ ವಿಡಿಯೋ ಮಾಡ್ತಾನೆ ಮಗ. ಅವ ಬರೀ ಸಟ್ ಒಳಗೆ ಇರ್ತಾನೆ ನೋಡಿ. ಬಿಡ್ರಿ ಅಪ್ಪ, ಒಂದೇನು ಸಟ್ ಗಿಟ್ಟು ಏನು ಮಾಡ್ತೀರಿ? ಅವ್ರು ತಿನ್ನೋ ಆಪಲ್ ಹೇಳಿದ್ರಿ ಮತ್ತೆ ಸಟ್ಟಿಗೂ ಏನು ನಾ ಹೇಳಿದ್ದು ತೊಗೊಂಬಂದ್ರನ. ಏನದು? ಚಲೋ 2 ಚಡ್ಡಿ ಹೇಳಿದ್ದೆ. ಆರ್ಮಿ ಒಳಗಿನವ ಇಲ್ಲಿ ತಡಿವಲ್ಲರಿ. ನಮ್ಮ ಇಲ್ಲೇ ಶುಕ್ರವಾರ ಸಂತೆ ತಂದಿರ್ತಾಳ, ತೂತ್ ಬೀಳಾಕತ್ಬಿಟ್ಟವ್ರು. ಅಲ್ಲಿ ಹೋದ್ರೆ ಕಟ್ಮುಟ್ಟಿರ್ತಾವ್ರಿ. ಒಂದು 6 ತಿಂಗಳಾರು ಬರ್ತಾವ. ಒಂದು ಕೆಲಸ ಮಾಡು, ಹೇಳಿ. ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನು ತರುವಂತೆ ಹೋಗಿ. ಕಾರ್ಡ್ ನನ್ನ ಕೈಯಾಗ್ರಿ? ಹೌದು. ಕಾರ್ಡ್ ತಗೊಂಡ್ ಇನ್ನ ಬೆಳಗಾವ್ ಕ್ಯಾಂಟೀನ್ ಮುಟ್ಟಿರಂಗಿಲ್ಲ. ಊರ ಒಟ್ಟರು ದೋಸ್ತರು ಫೋನ್ ಹಚ್ತಾರೆ. ಏನಂತ? ಬರುವತ್ ನಾನು 400 ತೊಂಬ ಎಲ್ಲಿ ಕೈ ಚೀಲ ಹಿಡ್ಕೊಂಡಾಡಿ. ಇಲ್ಲಿ ಬೇಡ್ರಿ, ಅವ್ರಿಗೆ ತಂದ್ಬಿಡ್ತೇವೆ ಬಿಡ್ರಿ. ಅಲ್ಲೇ ಹುಬ್ಳ್ಯಾ ಚಲೋ ಸಿಗ್ತಾವ್ರಿ. ಹೌದು. ಅಂದಂಗ ಅವ್ರಿ ಇವ್ರೇನ್ರಿ? ಹೌದು. ಮತ್ ಫೋಟೋದಾಗ ಬೇರೆ ತೋರಿಸಿ. ಅಲ್ಲ, ಮದುವೆ ಮುಂಚೆ ಫೋಟೋ ಅದಕ್ಕೆ. ಮೊನ್ನೆ ನೋಡಿರ್ಬೇಕಲ್ರಿ ಅವ್ರು ರಾವಣಾಗಿದ್ರು. ಹಳದಿ ನೀರ್ ಬೀಳನ ದಮ್ ಹೋಗ್ಯಾರೇನ್ರಿ? ರೀ, ಸೇಬೆ ಹಣ್ಣೇನ್ ಬೇಡ, ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ದೇನೆ ನಾನು. ಛೇ,
ನಂಗೆ ಸ್ವೀಟ್ಸ್ ಅಂದ್ರೆ ಅಲರ್ಜಿ ಮೇಡಮ್. ಮತ್ತೇನ್ ಬೇಕು ನನಗೇನಿದ್ರು ಕಡ್ಡು ಕಡಲ್ ಚಡ್ಡ ಚಡಲ್ ಅನ್ನಬೇಕು. ಅಂದ್ರೆ ಆಯ್ತು ಮಾಡ್ಕೊಡ್ತೀನಿ, ಊಟ ಮಾಡಿ ಬರ್ರಿ. ಫ್ರಿಜ್ನಾಗ ಇಟ್ಟಬಿಟ್ಟಿರ್ತಾರೆ. ಇರ್ಲಿ ತರ್ರಿ. Get low when the whistle go. ಅಲ್ಲ ನೋಡಿ, ನಮ್ಮ ಮಗ ಮಹೇಂದ್ರ ಬಂದ. ಅದು ಮಹೇಂದ್ರ ಬರೋರು 1.7 ಪಿಕಪ್ ನಂದ್ರೆ ಅದು ದಿಬ್ಬದಲ್ಲಿ ಇರಿಸಿ. ನಾನು ಹೇಳಿದ್ದು ಗಾಡಿ ಅಲ್ಲಪ್ಪ, ಬಾಡಿ ಬಗ್ಗೆ ಯಾರ ನನ್ನ ಮಗ ಬರ್ತಾನೆ. ಅವಲಿ ಅವ್ರ ಮಗ ಮಂಡ್ರನ್ ಸರ್ಕಲ್ ನಿನ್ನ ತಲೆಗೆ ಪಾಟ್ನ ಪಡೆದು ಹೋದಲ್ಲ ಅವ. 8 ನಂಬರ್ ಮುಡಿತ್ ನೋಡಿ ನಿನ್ನ ತಲೆ. ಸ್ಟಿಂಗ್ ಕುಡಿಬೇಕಾರ ಎಂತ ಮಗ ಜನ್ಮ ಕೊಟ್ಬಿಟ್ರಿ ನೀವು. ಯಾಕೆ ಏನಾಯ್ತು? ನೀವು ನೋಡ್ರಿ ಎಂಟು ಸಂಭವಿದ್ರಿ ಕೈಯಾಗ ಗನ್ ಎದುರಿಸಿಲ್ಲ ನಾಯಲ್ಲಿ ಭಾರಿ ಶಾಂತ ಮಾತಾಡ್ತೀರಿ. ಅವೇನ್ರಿ ಪಡ್ ಮಾತಾಡ್ಬಿಡ್ತಾನೆ. ಸರ ಅಷ್ಟ ಅಲ್ರಿ, ಮಾನ್ ನಾವು ಇದು ಕೂತಾಗ ಚರ್ಗಿ ಒದ್ದು ಹೋಗ್ಯಾನ್ರಿ ಅವ್. ಅದು ನನ್ನ ಪರಿಸ್ಥಿತಿ ಏನಾಗೈತೆ ಹೇಳ್ರಿ ನೋಡೋಣ. ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರ್ ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು 400 ಜನ ರೈಲ್ವೆ ಸ್ಟೇಷನ್ವರೆಗೆ ಬಂದಿದ್ದು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳ ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗಲಿಲ್ಲ. ಹೋಗಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂದ, ಹೇಗಿದೆಯೋ? ಕಾಣ್ತಾ ಇದ್ದೇನೆ, ಯಾಕೆ ಕಾಣ್ತಾ ಇದ್ದೇನೆ ಅಂದೆ? ಯಾಕೆ ಕಾಣ್ತಾ ಇದ್ದರೆ ಏನೋ, ನನ್ನ ಮಗ ಅಂದ ಮೇಲೆ ಒಳ್ಳೆ ಮನಮತ್ತಿದ್ದಾಗಿದೆಯಲ್ಲ. ಅಂದಾಗಿ ಯಾರೀ ಹುಡುಗಿ? ಇವಳು ನನ್ನ ಹೆಂಡತಿ ಅದಳ, ಶರ್ಮಿಳಾ ಅಂತ. ನಿನ್ ಹೆಂಡತಿ ಶರ್ಮಿಳನ? ಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯ ನೀನು? ನೀನ್ ಹೇಳ್ತಿರೋ ಮಾತು ಕರೆನ ಐತಿವ, ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಹೆಣ್ಣು ಮುಂದೆ ಮನ್ಯಾಗ ಇರ್ತಾಳೆ. ಇಷ್ಟೇ ಸಾಕು, ಇನ್ನು ನಾನು ಏನಾದ್ರೂ ಹೇಳ್ಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಬಂದೆ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ, ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ಅಲ್ವೋ, ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನ್ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೆ ನಾನು ಲಜ್ಜೆಗೆಟ್ಟೋಳು, ಬಿಕಾರಿ, ಹೊಲಸು ಮನೆತನದಿಂದ ಬಂದಿದ್ದೀನಿ ಅಂತ ತಿಳಿದ್ರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರೆ ನಾಲ್ಗೆಲ್ಲ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡ್ರಿ. ನೋಡವ ತಂಗಿ, ಮದ್ವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದ್ವಿ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿ ನೋಡಿ ಕನ್ಯಾ ತರಬೇಕಂತ. ಏನ್ರಿ ಇದು? ನಾನು ಕೀಳಿ ಸಾಧ್ಯವಳು, ಯಾರಿದ ಅನಾಥೆ, ಮರ್ಯಾದೆಗೆಟ್ಟೋರು ಮಗಳು ಅಂತ ಈ ನಿಮ್ಮ ತಾಯಿ ನನಗೆ ಬಾಯಿ ಬಂದಂತೆ ಮಾತಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಳ್ಳೋ ಕಾಲಿನಂತೆ ಸುಮ್ ನಿಂತಿದ್ರಲ್ಲ. ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟಿ ಉರಿಯಾಕತ್ತವ. ಆ ಸಂಕಟಕ್ಕ ನನ್ನ ಮಗನಿಗೆ ಮಾತಾಡ. ಸಾಕ್ ಸುಮ್ನಿರುವ, ಸಾಕ್ ಸುಮ್ನಿರು. ಏನು ಮುಂದೆ ಏನೇ ಮಾತಾಡ್ತಿದ್ರು ನನ್ನ ಜೊತೆನೆ ಮಾತಾಡ್ಬೇಕು. ಅದು ಉತ್ತರ ನಾನು ಕೊಡ್ತೀನಿ. ಇವರು ನನ್ನ ಹೆಂಡತಿ. ಇನ್ನು ಮುಂದೆ ನಾನು ಎಂದಿಗೆ ನೀನು ಹೇಳ್ಕೊಡ್ದು. ಸುಮ್ತಿ, ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನು ಒಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ, ತೀಗ ಅನಿಸ್ತಾ ಇದೆ ನನಗೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ, ಇಲ್ಲಿ ನೀವು ಸೆಲ್ಟ್ ಹೊಡೆದು ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಇಲ್ಲಿ ಯಾವ ಸೈನಿಕರು ಇಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ಮುಂದೆ ಏನೇ ಇತ್ತು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಮಾತಾಡಿದ್ರೆ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂತ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರಗಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗ ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ
ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮ್ತಿ, ಈಗ ಬೈದು ಒದರಾಡಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತವನಿಗೆ ಕಷ್ಟ ಕೊಡದೆ ಅವನು ಇಷ್ಟದಾಗಿ ಬೆಳೆಸಿಬಿಟ್ಟಿವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಅದ್ರ ಜೊತೆ ಸಂಸ್ಕಾರ ಕಲಿಸ್ಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸಾರ್ಥಕ ಕಣೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಟ ಸರಮಾಲೆಗೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಅದಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕಿ ಸುಂದರಿ ಸಿಕ್ಕ ಮ್ಯಾಗ ಎತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಮುಗಿತೇನವ? ಮಾತಾಡ್ದೆಲ್ಲ ಮುಗಿತೇನು? ಎಷ್ಟು ಸಲ ಹೇಳ್ಬೇಕು ನಿನಗೆ ಸುಮ್ಮನಿರು ಅಂತ? ನಿನ್ನ ಪಾಲನೆ ತಾಯಿ ಅಲ್ಲ, ನನ್ನ ಪಾಲನೆ ವಿವೇಕಿ. 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಎಷ್ಟೊಂದು ಕೀಳ್ಮಟ್ಟು ಕೇಳಿದು ಮಾತಾಡ್ತಾ ಇದೀಯಾ? ನೀನು ಏನು ಉಸಿರಾಡ್ತಿದ್ದಿ ನೋಡು, ಆ ಉಸಿರಿನ ಒಂದೊಂದು ಕನನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ. ಸುಮ್ತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರೆ ಹುಟ್ಟಿದ ಕ್ಷಣವೇ ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕ್ಬಿಡ್ತಾ ಇದ್ವಿ. ಇವತ್ತಿನ ದಿನ ಇಂಥ ಸಂಕಟ ಸರಮಾರಿ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಅಷ್ಟಿರ್ದೆ ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ಕಾರಣ ನಾನ ಅಂತೀರ ನಂಗಾಯ್ತು. ನಾನಿನ್ನು ಮೊದಲೇ ಪಡ್ಕೊಂಡೆ, ನನ್ನ ಬೆನ್ನ ಹತ್ತಿ ಬರಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ಇವರೆಲ್ಲಿ ಕೇತ ನನ್ನ ಮಾತನ್ನ. ಗಂಡಸ್ರೆ ಹೀಗೆ ತಂದೆ ತಾಯಿ ಗುಲಾಮರಾಗಿ ಬದುಕೋ ನೀವು ಅವ್ರ ತೋರ್ಸ ಕನ್ನಡ ಮದ್ವೆಯಾಗಿ ಯಾವ್ದ್ರ ಮನೇಲಿ ಬಿದ್ದಿರ್ಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮಂತರಿಗೆ ಪ್ರೀತಿ ಪ್ರೇಮ ಅಂತ ನಂಬಿಸಿ ನಮ್ ಜನರು ಯಾಕೆ ಹಾಳು ಮಾಡ್ತಾ? ನೋಡಮ್ಮ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಎತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರೋದು ಇವನು ಒಬ್ಬನೇ ಮಗ. ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗ್ತಾರೆ ನಾನು ಭಾವಿಸಿರ್ಲಿಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ದೀರಾ? ಬೇಡರಿ, ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆಬಡಿವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ, ಹಾಕಬಾರ್ದು. ಸುಮ್ತಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಅಗ್ಗೆಲ್ಲ ಕೊಂದು ಹಾಕ್ತಾ ಇದ್ದೆ. ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಶಿರಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ, ಇದಕ್ಕೇನ್ ಮಾಡ್ಲಿ? ಗೂಡನ್ನ ಗೆದ್ದಿರುಳ ತಿಂದು ತೆಗೆದಾಗ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ತಿಂದು ಹೋಯ್ತಲ್ಲ ಅಂತ ಸತ್ತುವ ಪ್ರಯತ್ನ ಮಾಡೋದಿಲ್ಲ ರೀ. ನಾವು ಪ್ರೀತಿಸಿ ಮದುವೆ ಬಂದಿರೋದು ಇವ್ರಿಗಿಷ್ಟ ಇಲ್ಲ ಅಂತ ಅನ್ಸುತ್ತೆ. ನೀವಾಗೇ ನನ್ನ ತವ್ರ ಮನೆ ಬಿಟ್ಟು ಬರ್ತಿರೋ ಅಥವಾ ನಾನೇ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾಡು ಹಾಕಿರ್ಬೇಕು. ಪ್ರಪಂಚ ಬಲು ವಿಶಾಲವಾಗಿದೆ. ನಿಲ್ಲಪ್ಪ, ಏನಂದ್ರೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುವುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಕಾಡು ಮೃಗಾಣು ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೊರೋ ಮಹೇಂದ್ರ.
ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ, ಆ ಚಂದಿರನ ಬೆಳದಿಂಗಳಲ್ಲಿ ಈ ಮನೆ ಅಂಗಳ ತುಂಬಾ ನಲಿದಾಡಿದ್ದು ಇದೇ ಮನೆಯಲ್ಲಿ. ನೀನ್ ಚಿಕ್ಕವನಿರಬೇಕಾದ್ರೆ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ನೀನು ಸಿಟ್ಟು ಬಂದಳುತ್ತಾ ಇರಬೇಕಾದ್ರೆ ನಿನ್ನ ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸೋದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ. ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡಪ್ಪ. ಬೇಕಾದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ನಾವಿಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆ ಎಂದು ನಿನ್ನನ್ನು ಒಪ್ಪುತ್ತೇವೆ. ಆದರೆ ಈ ಮನೆ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ನಡ್ಕೊಂಡು ಹೋಗ್ಬೇಕು. ಈಗಲಾದರೂ ಸಂತೋಷ ಆಯ್ತಾ? ಕರ್ಕೊಂಡೋಗಪ್ಪ ನೀನೇನು ತಿರುವಳಗಡೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಂದ್ರೆ ನಿಮ್ಮ ಆಸೆ ಅಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ, ನನ್ನಿಂದ ಆಗ್ಲಿಲ್ಲ. ಸುಮ್ತಿ, ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮ ಇಷ್ಟದಂತೆ ಬೆಳಿಲಿಲ್ಲ ಕಣೆ, ನಮ್ಮ ಇಷ್ಟದಂತೆ ಬೆಳಿಲಿಲ್ಲ. ಅವನಿಗೆ ಬೈದು ಬಡಿದು ಬುದ್ಧಿ ಹೇಳಲು ಅವನೇನು ಚಿಕ್ಕ ಬಡ ಅಲ್ಲ. ಸಸಿ ಇದ್ದಾಗ ಭಾಗದ ಮರ ಎಮ್ಮರವಾದ ಮೇಲೆ ಭಾಗುವುದೇ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ, ತಂಪನ್ನು ಆಶ್ರಯಿಸಿ ಬಂದವರಿಗೆ ತಂಪನ್ನು ಎರಿತಾ ಇಲ್ಲ, ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ, ಬರಡು ಮರ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನ ತೋರೋ ದಾರಿ ನಡೀತಿರ್ವಿ ಯಾತ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಆಗ ಜೀವನ ಸಾಕ್ಷಿದ್ರಾಯ್ತು. ಯಾವುದಕ್ಕೂ ಚಿಂತೆ ಮಾಡಬೇಡ. ಕಡೆ ಒಳಗಡೆ ಹಲೋ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಇವತ್ತೊಂದಿನ ಸುಮ್ಮನೆ ಸುಮ್ಮನೆ ಕೇಳಿಬಿಡು, ಏನಾಯ್ತು ಈಗ ಅಂತದ್ದು ಕೇಳಿದ್ರೆ ಕೇಳಿಬಿಡು. ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. GDP ಶಿವನ್ ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆ. ಇನ್ನು 20 ಲಕ್ಷ ಕಡಿಮೆ ಆಯ್ತಲ್ಲ, ಆ ದುಡ್ಡು ನನಗೆ ಬೇಕು. ಅಷ್ಟೊಂದು ದುಡ್ಡು ಬೇಕಾ? ಎಸ್. ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತನ ಜೊತೆಗೂಡಿಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೇನೆ. ನಮ್ಮ ತಂದೆ ಬಂದ ನಂತರ ದುಡ್ಡು ತರ್ತೇನೆ ಅಂತೇಳಿ. ಆದಷ್ಟು ಬೇಗ ದುಡ್ಡು ನನ್ನ ಕೊಡಿಸಬೇಕು ಅಷ್ಟೇ. ಕೊಡ್ತೀನಿ ಕಂದ, ನಿನಗೆ ಕೊಡ್ಲಾರ್ದೆ ಮತ್ತೆ ಯಾರಿಗೆ ಕೊಡ್ಲಿ ಹೇಳಿ ನೋಡೋಣ. ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ನಿನಗೆ ಮನವರಿಕೆ ಆಗ್ಬೇಕು. ಕಾಶ್ಮೀರದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು. ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನ ಹಾಕಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಹಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣೋದು. ರಜಾ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜಾ ದಿನಗಳನ್ನು ಸರ್ಕಾರಕ್ಕೆ ಮಾರ್ಕೊಂಡು ರಜಾ ದಿನ ಕೂಡ ನನ್ನ ಸೇವಾ ದಿನಗಳನ್ನು ಆರ್ಮೇಲೆ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು. ಇಂದಿಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳೆಗೆ ಹಿಂದೆ ಸೇರ್ಲಿ ಬಿಡು. ನಿನ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ನಾಳೆ ದಿನ ಹಂತವಾಗಿ ನಿನ್ನ ಅಕೌಂಟಿಗೆ ನಾನು RTGS ಮಾಡ್ತೀನಿ. ಮಹೇಂದ್ರ, ನಾಳೆ ನಿನ್ನ ಅಕೌಂಟಿಗೆ ದುಡ್ಡು ಬಂದಿದ್ದು ದಂಡದಾರಿ ಹಿಡಿಕೊಡುದು. ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು. ಈ ಮೇಜರ್ ಸೂರ್ಯನ ಗಣತಿ ಗೌರವಕ್ಕೆ ಯಾವ ಚ್ಯುತಿನೂ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಎಸ್ ಎಸ್. ಓಕೆ, ದುಡ್ಡು ಕೊಡು ಅಷ್ಟಪ್ಪ ನಿನ್ನ ಕೆಲಸ. ಆ ದುಡ್ಡನ್ನ ಹಾಕಿ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ ಅಪ್ಪಾಜಿ. Know when the whistle go. ರೀ, ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ.
ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಂತಿ, ಮಗನನ್ನು ಹೆತ್ತನೆಂದ ಮಾತ್ರಕ್ಕೆ ಅವನ ಹಣೆ ಬರ ಬರೀಲು ಸಾಧ್ಯನಾ? ಆ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾರ ಅದೇ ಆಗೋದು. ಅದ್ರ ಯಾವ ಕಾಲಕ್ಕೂ ಯಾರಿಗೂ ತಪ್ಪಿಸಲು ಸಾಧ್ಯವಿಲ್ಲ. ಯಾವುದಕ್ಕೂ ಚಿಂತೆ ಮಾಡಬೇಡ. ಕೊನೆಗಾಲದಲ್ಲಿ ಬದುಕಿ ಬಾಳಲು ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದ್ದಿಲ್ಲ, ಅದರಲ್ಲೇ ಜೀವನ ಸಾಕ್ಷಿದ್ರೆ ಆಯ್ತು. ಅದು ಸಾಲಿಲ್ಲ ಅನ್ಕೋ. ಆ ಭಗವಂತ ಇನ್ನು ನನ್ನ ತೋಳಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದ ಜೀವನ ಸಾಕ್ಷಿದ್ರಾಯ್ತು. ಮಗ ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದಿದ್ದಾನೆ. ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ. ಹೆತ್ತವರಾದನು ಮಕ್ಕಳ ಆಸೆಯನ್ನು ಈಡೇರಿಸಬೇಕೆ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು. ಬರ್ತಾ ಬರ್ತಾ ತಾನ ಸುಧಾರಿಸ್ತಾನೆ ಬಿಡು. ಯಾವುದಕ್ಕೂ ಚಿಂತೆ ಮಾಡಬೇಡ. ನಡೆ ಒಳಗಡೆ.